ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಅವರು ತಮ್ಮ ಕೆಲಸವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಎಂಬುದಕ್ಕೆ ಈ ಒಂದು ಘಟನೆ ಏನಿದೆ ಇದು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಹದಗೆಟ್ಟಿದೆ. ಗೃಹ ಸಚಿವರು ತಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಎಂಬುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಂತೆ ತೋರ್ತಾ ಇದೆ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕಳೆದ ವರ್ಷ ಕೂಡ ಬೀದರ್ನಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆಯಲ್ಲೂ ಕೂಡ ಇಂತಹ ಒಂದು ಘಟನೆ ಆಗಿತ್ತು. ಆದರೆ ಈವರೆಗೂ ಕೂಡ ಒಂದು ಆರೋಪಿಗಳನ್ನು ಹಿಡಿಯುವಂಥ ಕೆಲಸ ಆಗಿಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನು ಎಂಬುದನ್ನು ತೋರಿಸುತ್ತೆ. ಕಲಬುರಗಿಯಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಇದರ ಬಗ್ಗೆ ನೋಡಿ. ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲಿ ದರೋಡೆಗಳು ನಡೆದಿತ್ತು, ಬೀದರಲ್ಲೂ ಕೂಡ ಆಗಿತ್ತು. ಆದ್ರೆ ಇವತ್ತಿಗೂ ಕೂಡ ಅವ್ರು ಹಿಡಿಯುವಂತ ಕೆಲಸ ರಾಜ್ಯ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತಾರೆ. ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲಿ ದರೋಡೆಗಳು ನಡೆದಿತ್ತು, ಬೀದರಲ್ಲೂ ಕೂಡ ಆಗಿತ್ತು. ಆದ್ರೆ ಇವತ್ತಿಗೂ ಕೂಡ ಅವ್ರು ಹಿಡಿಯುವಂತ ಕೆಲಸ ರಾಜ್ಯ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತಾರೆ. ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲಿ ದರೋಡೆಗಳು ನಡೆದಿತ್ತು, ಬೀದರಲ್ಲೂ ಕೂಡ ಆಗಿತ್ತು. ಆದ್ರೆ ಇವತ್ತಿಗೂ ಕೂಡ ಅವ್ರು ಹಿಡಿಯುವಂತ ಕೆಲಸ ರಾಜ್ಯ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತಾರೆ. ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲಿ ದರೋಡೆಗಳು ನಡೆದಿತ್ತು, ಬೀದರಲ್ಲೂ ಕೂಡ ಆಗಿತ್ತು. ಆದ್ರೆ ಇವತ್ತಿಗೂ ಕೂಡ ಅವ್ರು ಹಿಡಿಯುವಂತ ಕೆಲಸ ರಾಜ್ಯ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತಾರೆ. ಇವತ್ತು ಗೃಹ ಸಚಿವರು ಏನು ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಮಾತನಾಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏನಿದೆ ಈಗ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ, ಹದಗೆಟ್ಟಿದೆ. ಅದಕ್ಕೆ ಸಾಕ್ಷಿ ಈ ಒಂದು ಘಟನೆ ಏನು ನಡೆದಿದೆಯಲ್ಲ ಇದು ಎದ್ದು ತೋರಿಸ್ತಾ ಇದೆ. ಈ ರೀತಿ ಆಗೋದಕ್ಕೆ ಸರ್ಕಾರನೇ ಕಾರಣ. ಗೃಹ ಸಚಿವರು ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿ BY ವಿಜೇಂದ್ರ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿರುವಂಥದ್ದು. ಯಾಕಂದರೆ ಇಂಥ ಘಟನೆ ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಘಟನೆ ನಡೆದಿತ್ತು. ಆದರೂ ಕೂಡ ಈ ಒಂದು ಘಟನೆಗಳಲ್ಲಿ ನೀವು ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿಲ್ಲ ಸರಿಯಾಗಿ. ಕಳೆದ ವರ್ಷ ಕೂಡ ನಡೆದಿತ್ತು, ಬೀದರ್ನಲ್ಲಿ ಆಗಿತ್ತು, ದಾವಣಗೆರೆಯಲ್ಲಿ ಆಗಿತ್ತು. ಇಂಥ ಘಟನೆ ನಡೆದಿದ್ರೂ ಕೂಡ ನೀವು ಇದುವರೆಗೂ ಆರೋಪಿಗಳನ್ನು ಹಿಡಿಯುವಂಥ ಕೆಲಸ ಮಾಡಿಲ್ಲ. ಇದು ರಾಜ್ಯ ಸರ್ಕಾರದ ಒಂದು ಪರಿಸ್ಥಿತಿ, ಏನು ಮಾಡೋದು ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.